ಇನ್ನು ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಬಂಗಾಳದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ದಾಂಧಲೆ ಆಗಿರುವಂತಹ ಹಿನ್ನೆಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಜನ ರಸ್ತೆಗಿಳಿತಿದ್ದಾರೆ. ಅದರಲ್ಲೂ ಮೆಡಿಕಲ್ ಸ್ಟೂಡೆಂಟ್ಸ್, ಮೆಡಿಕಲ್ ಸಿಬ್ಬಂದಿ. 19ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ನಾಳೆ ದೇಶದಾದ್ಯಂತ ಬಂದ್ ಆಗಲಿದೆ ವೈದ್ಯಕೀಯ ವ್ಯವಸ್ಥೆ. ದಾಳಿಯನ್ನ ಖಂಡಿಸಿ ನಾಳೆ ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳು ಬಂದ್ ಆಗ್ತಿವೆ. ಹಲವು ಶಂಕಿತರ ಫೋಟೋ ರಿಲೀಸ್ ಮಾಡಿದಂತ ಪೊಲೀಸರು ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ನಡೆಸಿದಂತಹ ಪ್ರತಿಭಟನಾಕಾರರು. ಹಲವು ಶಂಕಿತರ ಫೋಟೋನ ರಿಲೀಸ್ ಮಾಡಲಾಗಿದೆ. ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ನಡೆಸಿದ್ರು ಪ್ರತಿಭಟನಾಕಾರರು. ಸಿಕ್ಕ ವಸ್ತುಗಳನ್ನ ಅಲ್ಲಿ ಪುಡಿ ಮಾಡಲಾಗಿತ್ತು. ಆ ಒಂದು ಘಟನೆ ಹಿನ್ನೆಲೆ ಈ ಆಸ್ಪತ್ರೆಗೆ ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಏಕಾಏಕಿ ನುಗ್ಗಿದ್ರು. 4ನೇ ಫ್ಲೋರ್ನಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲ ಒಡೆದಾಕಿದ್ದಾರೆ. ಆ ಕಾರಣಕ್ಕೆ ಇವರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಿರೋದು. ಬಂಗಾಳದ ಆರ್ಜಿಕರ್ ಆಸ್ಪತ್ರೆಯಲ್ಲಿ 19ಕ್ಕೂ ಹೆಚ್ಚು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕೇಸ್ನಲ್ಲಿ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ಈ ಅತ್ಯಾಚಾರ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವೀಗ ನೋಡ್ತಾ ಇದ್ದಾರೆ ಆಗಿರುವಂತಹ ದಾಂಧಲೆ ಒಂದ್ ಕಡೆ, ಈ ಪ್ರತಿಭಟನೆ ಆಗುವಾಗ ದಾಳಿ ಖಂಡಿಸಿ ನಾಳೆ ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳು ಮುಷ್ಕರ ಹೂಡ್ತಾರೆ.